ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಕೋಲಾರ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಆರಿಕುಂಟೆ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಚ್ಚನಹಳ್ಳಿ ಗ್ರಾಮದಲ್ಲಿ ಮತದಾನ ಅರಿವು ಬಗ್ಗೆ ಈ ದಿನ ಗೌರವಾನ್ವಿತ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ರವಿ ಸರ್ ಅವರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಂ ಮಂಗಳಂಬ ಮೇಡಂ ರವರು, ಸಹಾಯಕ ನಿರ್ದೇಶಕರು ರಾಮಪ್ಪರವರು, ಕಾರ್ಯದರ್ಶಿಗಳು ಚಂದ್ರಶೇಖರ್ ಅವರು, ಪಂಚಾಯಿತಿ ಲೆಕ್ಕಾಧಿಕಾರಿಗಳು ಶ್ರೀನಿವಾಸ್ ಮೂರ್ತಿರವರು ಹಾಗೂ ಗ್ರಾಮದ ಗಣ್ಯರು, ಹಿರಿಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಸಾರ್ವಜನಿಕರು, ಎಲ್ಲರ ವಿಶ್ವಾಸ ಪಡೆದ ಮತದಾರರು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಸ್ವೀಪ ಸಮಿತಿ ವತಿಯ ಮುಖಾಂತರ ಮೇಣದ ಬತ್ತಿ ಹಚ್ಚುವ ಮೂಲಕ ಗ್ರಾಮದ ಎಲ್ಲಾ ರಸ್ತೆಗಳಲ್ಲಿ ಜಾಥಾ ಮೂಲಕ ಮತದಾರರು ಮತದಾನದ ಬಗ್ಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ರವಿ ಸರ್ ಅವರು ಮಾತನಾಡಿ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಆರಿಕುಂಟೆ ಪಂಚಾಯಿತಿ ವ್ಯಾಪ್ತಿಯ ಎಚ್ಚನಹಳ್ಳಿ ಗ್ರಾಮದ ಎಲ್ಲಾ ಮತದಾರರು ಸಾರ್ವಜನಿಕರ ಸಮ್ಮುಖದಲ್ಲಿ ಸ್ವೀಪ ಕಾರ್ಯಕ್ರಮ ಮೂಲಕ ಮೇಣದ ಬತ್ತಿ ಹಚ್ಚಿ ಜಾಥ್ ಮೂಲಕ ಲೋಕಸಭಾ ಚುನಾವಣೆಯ ಈ ಗ್ರಾಮದ ಎಲ್ಲಾ ಮತದಾರರು ಹೆಚ್ಚಿನ ಮತದಾನ ಮಾಡಬೇಕು ಹಾಗೂ ಊರಿನ ಎಲ್ಲಾ ಮತದಾರರು ಭಾಗವಹಿಸಿ ಈ ಭಾಗದ ಸದಸ್ಯರು, ಊರಿನ ಹಿರಿಯರು, ಮುಖಂಡರು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಈ ಗ್ರಾಮದ ಎಲ್ಲಾ ಮತದಾರರು ಹೆಚ್ಚಿನ ಮತದಾನ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಂ ಮಂಗಳಾಂಬ ಮೇಡಂ ರವರು ಮಾತನಾಡಿ, ಲೋಕಸಭಾ ಚುನಾವಣೆಯ ಪ್ರಯುಕ್ತ ಜಿಲ್ಲಾಡಳಿತ ವತಿಯಿಂದ ಸ್ವೀಪ ಕಾರ್ಯಕ್ರಮ ನಮ್ಮ ಅಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿ ಮಾರ್ಗದರ್ಶನದ ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಶಿಕ್ಷಣ ಇಲಾಖೆ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು, ಕಾಯಕ ಮಿತ್ರ, ಪಂಚಾಯಿತಿ ಜಲಗಾರರು, ಸಿಬ್ಬಂದಿ ವರ್ಗದವರು ಎಲ್ಲರೂ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಸುಬ್ಬಾರೆಡ್ಡಿ, ಶ್ರೀನಿವಾಸ ಗೌಡ, ನಾರಾಯಣ ಗೌಡ, ವೈಎಂ ನಾರಾಯಣಸ್ವಾಮಿ, ಶಿಕ್ಷಕರು ಮುರಳಿ ಮೋಹನ್ ಹಾಗೂ ಎಸ್ ವೆಂಕಟಲಕ್ಷ್ಮಮ್ಮ ಹಾಗೂ ಪಂಚಾಯಿತಿ ಬಿಲ್ ಕಲೆಕ್ಟರ್ ನಾರಾಯಣ ರೆಡ್ಡಿ, ಜಲಗಾರರು, ಲೈಬ್ರರಿ ಭಾಗ್ಯಮ್ಮ, ಕಾಯಕ ಮಿತ್ರ ಮಧುರ, ಎಂಬಿಕೆ ಸುಗುಣ, ತಾಲೂಕು ಬ್ಯಾಂಕಿನ ಕೋಆರ್ಡಿನೇಟರ್ ಜಿ ವೆಂಕಟೇಶ್, ವಿಆರ್ಡಬ್ಲ್ಯೂ ನಾಗರಾಜ್, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರು ರವಿ ಸರ್ ಅವರು, ಪಂಚಾಯಿತಿ ಪಿಡಿಒ ಮೇಡಂ ರವರು ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಎಂ ಮಂಗಳಾಂಬ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಆರಿಕುಂಟೆ ಗ್ರಾಮ ಪಂಚಾಯತಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಏನು ಒಂದು ಈ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ವೀಪ್ ಕಾರ್ಯಕ್ರಮಗಳನ್ನ ನಮ್ಮ ಜಿಲ್ಲಾಡಳಿತ ಕೋಲಾರದಿಂದ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ತುಂಬಾ ಸಂತೋಷಕರ ಸುದ್ದಿ ಏನಂದ್ರೆ, ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳು ಬಂದು ನಮಗೆ ಒಂದು ಉತ್ತೇಜನ ನೀಡಿ ಈ ಒಂದು ಗ್ರಾಮಗಳಲ್ಲಿ ಎಲ್ಲಿ 100% ಮತದಾನ ನಡೆದಿಲ್ಲವೋ ಅಂತ ಗ್ರಾಮಗಳಲ್ಲಿ ಹೆಚ್ಚು ಒತ್ತು ಕೊಟ್ಟು ಗ್ರಾಮ ಪಂಚಾಯತಿ ಸಿಬ್ಬಂದಿ, ಶಿಕ್ಷಣ ಸಿಬ್ಬಂದಿ, ಎಲ್ಲಾ ಇಲಾಖೆಗಳು ಎಲ್ಲ ಒಗ್ಗೂಡಿಸಿ 100% ಎಲ್ಲರೂ ಮತದಾನ ಮಾಡಬೇಕು ಅಂತ ಒಂದು ಅರಿವು ಕಾರ್ಯಕ್ರಮ ಮಾಡ್ರಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಕ್ರಿಯಾ ಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ಆ ರೀತಿ ನಮ್ಮ ತಾಲೂಕು ಪಂಚಾಯತಿಯವರ ಮಾರ್ಗದರ್ಶನದಲ್ಲಿ ನಾವು ಆರಿಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಚ್ಚನಹಳ್ಳಿ ಗ್ರಾಮದಲ್ಲಿ ಈ ಒಂದು ದಿನ ನಮ್ಮ ಎಲ್ಲಾ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರೊಂದಿಗೆ ಅವರು ಗುಮ್ಮಸ್ತ ಆಗ್ಬೋದು, ಸೆಕ್ರೆಟರಿ ಆಗ್ಬೋದು, ನಮ್ಮ ಜಲಗಾರರು, ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ
ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ನಮ್ಮ ಮತ ನಮ್ಮ ಹಕ್ಕು. ಎಲ್ಲರೂ ಹೇಳಿ, ನಮ್ಮ ಮತ ನಮ್ಮ ಹಕ್ಕು. ಕೇಳಿಸ್ಲಿಲ್ಲ ಹಿಂದ್ಗಡೆ? ನಮ್ಮ ಮತ ನಮ್ಮ ಹಕ್ಕು. ಓಕೆ. ನಮ್ಮ ಶಿವಶಕ್ತಿ ಸಂಘಗಳವರು ಮತ್ತು ನಮ್ಮ ವೆಂಕಟೇಶ್ ಮೇಡಮ್ ಎಚ್ಎಂ ಮತ್ತೆ ಸರ್ ಅವರು ಎಲ್ಲ ಒಂದು ಶಿಕ್ಷಣ ಇಲಾಖೆಯವರು, ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿಯವರು, ನಮ್ಮ ಒಂದು MBK ಕಾಯಕ ಮಿತ್ರ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ನಾವು ಯಶಸ್ವಿ ಮಾಡಿದ್ದೀವಿ. ಇದಕ್ಕೆ ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ನಾನು ಕೃತಜ್ಞತೆಗಳನ್ನು ಹೇಳ್ತಾ, ಮತ್ತು ನಮ್ಗೆ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ನೀಡಿರ್ತಕ್ಕಂಥ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ನಾವು ವಂದಿಸ್ತಾ 4 ಮಾತಾಡಲು ಮೇಡಮ್, ತಮ್ಮಲ್ಲಿ ಒಂದು ಕಿವಿ ಮಾತು. ಪಂಚಾಯತಿ ವ್ಯಾಪ್ತಿ ಅಧಿಕಾರಿಗಳ ಆದೇಶದಂತೆ ಈ ಎಚ್ನಳ್ಳಿ ಗ್ರಾಮದ ಈ ದಿನ ಸ್ವೀಪ್ ಕಾರ್ಯಕ್ರಮ ಮಾಡಿ ಜಾಥಾ ಮಾಡಿದಾರಲ್ಲ, ಎಲ್ಲಾ ಗ್ರಾಮಗಳಲ್ಲಿ ಇದೇ ರೀತಿ ಮಾಡಿ ಒಂದು ಜನಸಾಮಾನ್ಯರ ಅರಿವು ಮೂಡಿಸಿರೋ ಒಂದು ನಂಬಿಕೆ ಇದೆ. ನಂಬಿಕೆ ಇದೆ ಸರ್, ಮಾಡ್ತೀವಿ. ಥ್ಯಾಂಕ್ ಯು. ಮಾಡ್ತಾ ಬಂದಿದ್ದೀವಿ. ವಿಶೇಷವಾಗಿ ನಮ್ಮಲ್ಲಿ 19 ಬೂತ್ಗಳನ್ನ ಕಡಿಮೆ ಮತದಾನ ಆಗಿರ್ತಕ್ಕಂಥ ಮತಗಟ್ಟೆಗಳು ಅಂತ ಜಿಲ್ಲಾಡಳಿತದವರು ಗುರುತಿಸಿದ್ದಾರೆ. ವಿಶೇಷವಾಗಿ ಅಲ್ಲಿಗೆ ನಾವು ಒತ್ತನ್ನು ಕೊಡ್ತಾ ಇದ್ದೀವಿ. ಅಂಥದ್ರಲ್ಲಿ ಎಚ್ನಳ್ಳಿ ಮತಗಟ್ಟೆ ಕೂಡ ಒಂದು. ಹಾಗಾಗಿ ನಾವು ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮದೇ ಆದಂತಹ ಕ್ರಿಯಾ ಯೋಜನೆಯನ್ನ ಮಾಡಿಕೊಂಡು ಅವರು ಸ್ವೀಪ್ ಆಕ್ಟಿವಿಟಿಗಳನ್ನ ಮಾಡ್ತಾ ಇದ್ದಾರೆ. ಜನರಲ್ಲಿ ಮತದಾರರ ಒಂದು ಮಹತ್ವದ ಜಾಗೃತಿಯನ್ನು ಅವರು ಮೂಡಿಸ್ತಾ ಇದ್ದಾರೆ. ಹಾಗೆ ನಾವು ತಾಲೂಕ್ ಪಂಚಾಯತಿಯ ವತಿಯಿಂದ ಕೂಡ, ತಾಲೂಕು ಆಡಳಿತದ ವತಿಯಿಂದ ಕೂಡ ನಾವು ಸ್ವೀಪ್ ಆಕ್ಟಿವಿಟಿಗಳನ್ನ ಮಾಡ್ತಾ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಮತದಾನ ಮಾಡ್ತಾರೆ. ಆ ಮೂಲಕ ಈ ಪ್ರಜಾಪ್ರಭುತ್ವದ ಒಂದು ಬೇರುಗಳನ್ನ ಗಟ್ಟಿಗೊಳಿಸ್ತಾರೆ ಅಂತಕ್ಕಂಥ ಅಭಿಲಾಷೆ ಜಿಲ್ಲಾಡಳಿತದ್ದು ಮತ್ತು ನಮ್ಮದು. ಅದು ಈಡೇರಿದ್ರೆ ನಾವು ಇಷ್ಟೆಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಸಾರ್ಥಕತೆಯನ್ನು ಪಡ್ಕೊಳ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಮತದಾರರನ್ನ ಸೇರ್ಪಡೆ ಮಾಡಿ ಅವರು ಒಂದು ಅರಿವನ್ನು ಮೂಡಿಸಿ ಮತದಾನಕ್ಕೆ ಮಾಡಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಮತದಾನ ನಮ್ಮ ಮತ ನಮ್ಮ ಹಕ್ಕು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬೆಳಕನ್ನು ಮೂಡಿಸುತ್ತಾ, ಕ್ಯಾಂಡಲಿನೊಂದಿಗೆ ಬೆಳಕನ್ನು ಮೂಡಿಸುತ್ತಾ ಅರಿವು ಮೂಡಿಸ್ತಾ ಇದ್ದೀವಿ. ಈ ಮೇಣದ ಬತ್ತಿಯ ಜಾಥಾದಲ್ಲಿ ಎಲ್ಲ ಗ್ರಾಮಸ್ಥರು ನಮ್ಮ ಜೊತೆಗೂಡಿ ಈ ಒಂದು ಅರಿವು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಅಂದ್ಬಿಟ್ಟು ಮತ್ತೊಮ್ಮೆ ನಾನು ವಿನಂತಿಸ್ಕೊಂತ ಇದ್ದೇನೆ. ಮೇಣದ ಬತ್ತಿ ಜಾಥಾವನ್ನ ಮಾಡಿ ಘೋಷಣೆಗಳನ್ನ ಕೊಡ್ತಾ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ, ಮುಂದೆ ಏಪ್ರಿಲ್ 26ನೇ ತಾರೀಕು ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಊರಿನಿಂದ ಮತದಾನ ಆಗಬೇಕು. ಆ ಮೂಲಕ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಬರಬೇಕು, ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಬೇಕು ಅನ್ನುವ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಜಿಲ್ಲಾಡಳಿತದ ಪರವಾಗಿ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ಪರವಾಗಿ, ತಾಲೂಕ್ ಪಂಚಾಯತಿ ಶ್ರೀನಿವಾಸಪುರ ಹಾಗೂ ತಾಲೂಕು ಸ್ವೀಪ್ ಸಮಿತಿಯ ಪರವಾಗಿ, ಅರಿಕುಂಟೆ ಗ್ರಾಮ ಪಂಚಾಯತಿಯ ಪರವಾಗಿ ಎಲ್ಲ ಸಮಸ್ತ ಎಚ್ಚನಹಳ್ಳಿಯ ಗ್ರಾಮಸ್ಥರಿಗೆ ಹಾಗೂ ಮತದಾರರ ಬಂಧುಗಳಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಮತ್ತು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ತಮ್ಮಲ್ಲಿ ಒಂದು ಮಾತು, ಸರ್ಕಾರದ ಆದೇಶದಂತೆ ಸ್ವೀಪ್ ಕಾರ್ಯಕ್ರಮದ ಪ್ರಯುಕ್ತ ಈ ಒಂದು 25 ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಈಗಾಗಲೇ ಹಮ್ಮಿಕೊಂಡು, ಎಷ್ಟು ಪಂಚಾಯತಿಗಳಲ್ಲಿ ಹಮ್ಮಿಕೊಂಡು ಈ ಒಂದು ಗ್ರಾಮದಲ್ಲಿ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಒಂದು ಸಹಕಾರದಿಂದ ಯಶಸ್ವಿಯಾಗಿ ಪೂರೈಸ್ತಿದೆ ಸರ್ ಈ ಚುನಾವಣೆ ಒಂದು ಒಳಗಡೆ. ಪ್ರತಿ ಚುನಾವಣೆಯಲ್ಲೂ ಕೂಡ ನಾವು ಸ್ವೀಪ್ ಆಕ್ಟಿವಿಟಿಗಳನ್ನ ಜಿಲ್ಲಾಡಳಿತದ ನಿರ್ದೇಶನದ ಪ್ರಕಾರ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಈ ಒಂದು ಲೋಕಸಭೆ ಚುನಾವಣೆಯಲ್ಲೂ ಕೂಡ ನಾವು ಸ್ವೀಪ್ ಆಕ್ಟಿವಿಟೀಸ್ ಅನ್ನ ನಮ್ಮ ಶ್ರೀನಿವಾಸಪುರ ಗ್ರಾಮಸ್ಥರಲ್ಲಿ ಈ ಮೂಲಕ ತಿಳಿಸಿಕೊಡಿಸುವುದೇನೆಂದರೆ 26ನೇ ತಾರೀಕು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೆ ಎಲ್ಲರೂ ಮತದಾನ ಮಾಡಬೇಕು. ನಾವು ಮಾಡೋ ಮತದಾನ ನಮ್ಮದು ಹಕ್ಕು, ನಮ್ಮ ಭವಿಷ್ಯ ಅಂತ ತಿಳಿಬೇಕು. ದಯವಿಟ್ಟು ಎಲ್ಲರೂ ಮತದಾನ
ಮಾಡಬೇಕಾಗಿ ಕೋರ್ಕೊಂತಾ ಇದ್ದೇವೆ. ನಮ್ಮ ಮತ ನಮ್ಮ ದೇಶದ ಹಿತ. ಸರ್ ಮತ್ತೆ ಜಿಲ್ಲಾಡಳಿತ ಕೋಲಾರ, ಜಿಲ್ಲಾ ಪಂಚಾಯತ್ ಕೋಲಾರ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಕೋಲಾರ ಜಿಲ್ಲೆ, ತಾಲೂಕು ಸ್ವೀಪ್ ಸಮಿತಿ ತಾಲೂಕು ಪಂಚಾಯಿತಿ ಶ್ರೀನಿವಾಸಪುರ, ಆರಿಕುಂಟೆ ಗ್ರಾಮ ಪಂಚಾಯಿತಿ ಹಾಗೂ ಎಚ್ಚನಹಳ್ಳಿ ಗ್ರಾಮದ ಒಂದು ಎಲ್ಲ ಗ್ರಾಮಸ್ಥರ ಸಹಯೋಗದೊಂದಿಗೆ ಈ ದಿನ ನಮ್ಮ ತಾಲೂಕು ಸ್ವೀಪ್ ಸಮಿತಿಯ ವತಿಯಿಂದ ಮತದಾರರ ಜಾಗೃತಿ ಕಾರ್ಯಕ್ರಮವನ್ನ ನಾವು ಕ್ಯಾಂಡಲ್ ಮಾರ್ಚ್ ಮೂಲಕ, ಮೇಣದ ಬತ್ತಿ ಜಾಥಾದ ಮೂಲಕ ಹಮ್ಮಿಕೊಂಡಿದ್ದು, ಶ್ರೀನಿವಾಸಪುರ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಶ್ರೀನಿವಾಸಪುರ ತಾಲೂಕಿನ ಸ್ವೀಪ್ ಸಮಿತಿಯ ಅಧ್ಯಕ್ಷನಾಗಿ ಈ ದಿನ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ಅತ್ಯಂತ ಸಂತೋಷವನ್ನ ತಂದಿದೆ. ಹಾಗೂ ಸಮಸ್ತ ಎಚ್ಚನಹಳ್ಳಿಯ ಗ್ರಾಮಸ್ಥರು ಹಾಗೂ ಮತದಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಊರಿನ ಆರಿಕುಂಟೆ ಗ್ರಾಮ ಪಂಚಾಯತಿ ಎಚ್ಚನಹಳ್ಳಿ ಗ್ರಾಮ ಅಲ್ವಾದು. ಈ ಗ್ರಾಮದಲ್ಲಿ 2019ರಲ್ಲಿ ಲೋಕಸಭೆ ಚುನಾವಣೆ ಆಯ್ತಲ್ಲ, ಆವಾಗ ಕಡಿಮೆ ಮತದಾನ ಆಗಿದೆ. ಆ ಕಾರಣಕ್ಕಾಗಿ ನಾವು ನಿಮ್ಮೂರಿನಲ್ಲಿ ಇವತ್ತು ಒಂದು ಜಾಗೃತಿ ಮೂಡಿಸೋ ಕಾರ್ಯಕ್ರಮನ ತಾಲೂಕು ಸ್ವೀಪ್ ಕಮಿಟಿ ವತಿಯಿಂದ ಮತ್ತು ಆರಿಕುಂಟೆ ಗ್ರಾಮ ಪಂಚಾಯತಿ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ದಯಮಾಡಿ ನೀವು ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ ಅಲ್ಲ, ಮತ್ತು ನಿಮ್ಮ ಮನೆಯಲ್ಲಿ ಯಾರ್ಯಾರ ಹೆಸರಿದೆ ಮತಪಟ್ಟಿನಲ್ಲಿ ಅವರೆಲ್ಲರೂ ಕೂಡ 26ನೇ ತಾರೀಕು, ಇದೇ ತಿಂಗಳು 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆ ಏನಿದೆ, ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೀತದೆ. ದಯಮಾಡಿ ನೀವು ಅವತ್ತು ಎಲ್ಲೂ ಹೋಗದೆ ಮತ್ತೆ ಹೊರಗಡೆ ಹೋಗಿರ್ತಕ್ಕಂಥ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮತದಾರರು ಅವರನ್ನು ಕೂಡ ಇಲ್ಲಿಗೆ ಅವತ್ತು ಬರೋ ರೀತಿ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಬೇಕು ಅಂತ ನಿಮ್ಮನ್ನೆಲ್ಲ ನಾವು ನಿಮ್ಮಲ್ಲಿ ಜಾಗೃತಿ ಮೂಡಿಸಬೇಕು ಮತ್ತು ನಿಮ್ಮನ್ನು ಕೇಳ್ಕೋಬೇಕು ಅಂತ ಬಂದಿದ್ದೀವಿ. ದಯಮಾಡಿ ಇದೇ ತಿಂಗಳು ನಡೀತಕ್ಕಂಥ 26ನೇ ತಾರೀಕಿನ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮೂರಿನಲ್ಲೇ ಇರ್ತಕ್ಕಂಥ ಮತಗಟ್ಟೆಗೆ ಹೋಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮತ ಚಲಾವಣೆ ಮಾಡೋ ಮೂಲಕ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಬೇಕು ಅಂತ ನಾವೆಲ್ಲರೂ ನಿಮಗೆ ಕೈ ಮುಗಿಸ್ಬೇಕು. ಎಲ್ಲ ಸಿಬ್ಬಂದಿಯವರು ಇಲ್ಲಿ ಹಾಜರಾಗಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂಥ ಶ್ರೀಯುತ ರವಿ ಸರ್ ಅವರಿಗೆ ಗ್ರಾಮ ಪಂಚಾಯತಿ ಪರವಾಗಿ, ಗ್ರಾಮದ ಪರವಾಗಿ, ಎಲ್ಲ ಸಾರ್ವಜನಿಕರ ಸಿಬ್ಬಂದಿ ಪರವಾಗಿ ನನ್ನ ಸ್ವಾಗತ. ನಮ್ಮ ಮತ ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಮತ ನಮ್ಮ ಮತ. ನಾವು ದೇಶದ ಹಿತಕ್ಕಾಗಿ ಮತ ಚಲಾಯಿಸುತ್ತೇವೆ. ನಮ್ಮ ಹಕ್ಕು. ಎಲ್ಲ ಬಿಟ್ರು ಬಿಡಮ್ಮ ಮಧುರ ಅಲ್ಲ ಅಂದ್ರೂ ಬಿಡೋರ್ಲೆ